2 ಜವಳಿ ನೀತಿ ಆಗಿದ್ದಾವೆ, ಅದನ್ನು ಪುನರ್ ಪರಿಶೀಲನೆ ನಡೆದಿದೆ ಈಗಾಗಲೇ. ಅದರ ವರದಿ ಸತ್ಯಾಸತ್ಯತೆ ಎಷ್ಟೆಷ್ಟು ಅಭಿವೃದ್ಧಿ ಆಗಿದೆ, ಯಾವ ಭಾಗದಲ್ಲಿ ಆಗಿಲ್ಲ ಅಂತಕ್ಕಂಥ ವಿಮರ್ಶೆ ನಡೆದಿದೆ. ನಡೆದ್ರ ಮಧ್ಯದಲ್ಲಿ ಈ ನೀತಿಯನ್ನು, ಹೊಸ ನೀತಿಯನ್ನು ಜಾರಿಗೆ ತರಬೇಕಾಗಿದೆ. ಅದನ್ನು ಈಗಾಗಲೇ KPMG ಸಂಸ್ಥೆಗೆ, ನಾವು ಗುರ್ಗಾಂವ್ ಸಂಸ್ಥೆಗೆ ಅದನ್ನು ವಹಿಸ್ಕೊಟ್ಟಿದ್ದೀವಿ. ಅವರು ಕೆಲವು ಸಲಹೆಗಳನ್ನು ಕೊಟ್ಟಾದ್ರೆ, ಅದ್ರ ಜೊತೆ ಅನೇಕ ಶಾಸಕರ ಸಲಹೆಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಕೈಮಗ್ಗದ್ದೇ ಇರ್ಬೋದು, ಹ್ಯಾಂಡ್ಲೂಮ್ ವಿವರ್ಸದ್ದೇ ಇರ್ಬೋದು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಅವ್ರದ್ದೇ, ಅವರೆಲ್ಲರ ಸಲಹೆಯನ್ನು ತೆಗೆದುಕೊಂಡು ಆದಷ್ಟು ಲಘುನೇ ಹೊಸ ನೀತಿಯನ್ನು ಜಾರಿಗೆ ತರ್ತೀವಿ. ತಮ್ಮ ಸಲಹೆಗಳು ಏನಿದಾವೆ ಅದರಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡ್ತಕ್ಕಂಥ ಪ್ರಯತ್ನ. ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರಲ್ಲ, ಯಾಕೆ ಚರ್ಚೆ ಎಷ್ಟು ಗಂಟೆ ನಾವು ಚರ್ಚೆ ಮಾಡ್ತೀವಿ? ಸರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ. 12/9/2025 ತಾವು ಸಭೆ ಕರೆದ್ರಿ. ನಾನು ಜೋಡಿ ಸಚಿವ ವಿಶೇಷವಾಗಿ ಅಭಿನಂದಿಸೋದು. ಮೊದಲನೇ ಸಲ ನನಗಂತೂ, ನಾನು 4ನೇ ಬಾರಿ ಶಾಸಕ ಆದರೆ ನಾವು ಸಿದ್ದು ಸೌದಿ ಅವರು ನೇಕಾರಕ್ಕೆ ಸಂಬಂಧಪಟ್ಟಂಥ ಶಾಸಕನ ಕರೆದು ಮತ್ತು ನೇಕಾರ ಪ್ರಮುಖರನ್ನು ಕರೆದು ಸಭೆ ಮಾಡಿದ್ವಿ. ಅಲ್ಲಿ ಅನೇಕ ಸಲಹೆ ಸೂಚನೆ ಕೊಟ್ಟಿದ್ರು. ನೀವು ರಾಜ್ಯದ ಬಗ್ಗೆ ಏನು ಪಾಲಿಸಿ ಮಾಡಿದ್ದೀರಿ, ಯಾವಾಗ ಇಂಪ್ಲಿಮೆಂಟ್ ಮಾಡ್ತೀರಿ ಅನ್ನೋ ಕೊಡ್ತೀವಿ. ಆದರೆ ಆ ಸಭೆಯೊಳಗೆ ವಿಶೇಷವಾಗಿ ನನ್ನ ಕ್ಷೇತ್ರದ ಕೆಲವೊಂದು ಸಮಸ್ಯೆಗಳನ್ನು ತನ್ನ ಗಮನಕ್ಕೆ ತಂದಿದೆ. ಯಾಕಂದ್ರೆ ನಮ್ಮಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚಿಗೆ ಮಗ್ಗಗಳು ಅದಾವೆ ಸರ್. ಆದರೆ ಅವು ಎಲ್ಲ ಇರುವಂಥವಲ್ಲಿ ಬಾಂಡ್ ಪೇಪರ್ ಮ್ಯಾಗ ಇರುವಂತಹ ಜಾಗದ ಮೇಲೆ ಮಾಲಕರು ಯಾರು ನಡೆಸೋರು, ನೇಕಾರರು, ಅವಕ್ಕೆ ಸೌಲಭ್ಯಗಳು ಸಿಗೋದಿಲ್ಲ. ಅದನ್ನು ಗುಡಿ ಕೈಗಾರಿಕೆ ಅಂಥೇಳಿ ಕೆಲವೊಂದು ಈಗ ನಿಮ್ಗೆ ಅವರಿಗೆ ಬಿಲ್ಡಿಂಗ್ ಕಂಪ್ಲೀಷನ್ ಸರ್ಟಿಫಿಕೇಟ್ ತೊಗೊಂಬ ಅಂತಂದ್ರೆ ತರೋಕ್ಕಾಗೋದಿಲ್ಲ. ಇಂಥವು ತಮ್ಮ ಜೊತೆಗೆ ಆ ದಿವಸ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀವಿ ಸರ್. ಅವಕ್ಕೆ ವಿನಾಯಿತಿ ನೀಡುವಂಥದ್ದು, ಪೊಲ್ಯೂಷನ್ ಕಂಟ್ರೋಲ್ ಮಾಡೋದು, ಭಾಳಷ್ಟು ವಿಷಯಗಳು ಅದಾವ, ನಮ್ಮ ಗಮನಕ್ಕೆ ತಂದಿದ್ದೇನೆ. ಆದರೆ ಅವು ಯಾವುವು ಇನ್ನೂ ತನಕ ಇಂಪ್ಲಿಮೆಂಟ್ ಆಗಿಲ್ಲ. ತಾವು ಆ ಬೈಠಕದಲ್ಲಿ ಹೇಳಿದರೆ ನೀವು ಅಧಿಕಾರಿಗಳಿಗೆ, ವಿಶೇಷವಾಗಿ ಬೆಳಗಾವಿ ಬಗ್ಗೆ, ಆಮೇಲೆ ರ್ಯಾಪಿಯರ್ ಬಗ್ಗೆ ಇರ್ಬೋದು, ಭಾಳಷ್ಟು ವಿಷಯಗಳು ನೀವು ಅಳವಡಿಸಿದ್ದೇವೆ, ಜಾರಿಗೆ ತರ್ತೇವೆ ಅಂತ ಹೇಳಿದ್ರಿ. ಅದು ಆ ಕಾಲಮಿತಿಯೊಳಗೆ ಆಗ್ತಾ ಇಲ್ಲ. ಮತ್ತು ನಮ್ಮಲ್ಲಿ ಅಂತೂ ಭಾಳ ದೊಡ್ಡ ಸಮಸ್ಯೆ ಆಗಿದೆ. ನಾನು ಅದೇ ಹೇಳ್ತಾ ಇದ್ದೇನೆ ಸರ್. ಏನಾಗಬೇಕು ಈಗ? ಅಲ್ಲ, ಅದನ್ನು ಮಾಡ್ರಿ. ವಿಶೇಷವಾಗಿ ಬೆಳಗಾವಿಗೆನ ಒಂದು ನೀತಿ ನೀವು ಮಾಡಬೇಕಾಗಿದೆ ಸರ್. ಯಾಕಂದ್ರೆ ಈ 10,000 ಮಗ್ಗಗಳ ಬಗ್ಗೆ ನಾನು ಬೇಕಾದ್ರೆ ಮತ್ತೊಮ್ಮೆ ತಮ್ಮನ್ನು ಭೇಟಿ ಆಗ್ತೀನಿ, ಆ ನಿಯೋಗನ್ನು ಕರ್ಕೊಂಡ್ಬರ್ತೀನಿ. ಅವ್ರ ಬೇಡಿಕೆಗಳನ್ನ ಈ 4 ದಿವಸ ಒಳಗೆ ಆಲೋಚಿಸಿ, ಆದರೆ ಅದನ್ನು ಜಾರಿಗೆ ತರುವಂಥದ್ದು ಆಗ್ಬೇಕು ಸರ್. ನಿಗದಿತ ಸಮಯ ಒಳಗೆ ನೀವೆಲ್ಲ ಕೊಟ್ಟಿದ್ದೀರಿ ಮಾಹಿತಿ, ಆದರೆ ಅದನ್ನು ಚರ್ಚೆ ಮಾಡೋಕೆ ಅಧ್ಯಕ್ಷರು ಟೈಮ್ನು ಕೊಡೋದಿಲ್ಲ. ಮತ್ತು ಗೌಡ್ರ ನಮ್ದು ಇಷ್ಟ ಅದ, ಇದೇನು ಚರ್ಚೆ ಮಾಡುವಂಥ ವಿಷಯ ಇಲ್ಲ. ಪಾಲಿಸಿಯಲ್ಲಿ ಬರ್ತಕ್ಕಂಥ ವಿಷಯ ಬೇರೆ. ನೀವೇನು ಒಂದು ಕಾಲನಿ ನೇಕಾರರದಿದೆ, ಅದು ಅಪ್ರೂವ್ಡ್ ಲೇಔಟ್ನಲ್ಲಿ ಇಲ್ಲ, ಅದರಿಂದ ಅವರಿಗೆ ಯಾವುದೇ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ. ಅದು ವಿಶೇಷವಾದಂಥ ಪರಿಸ್ಥಿತಿನಲ್ಲಿ ಇರ್ತಕ್ಕಂಥ ಲೇಔಟು. ಅದನ್ನು ನಾವು ಸಪ್ರೇಟಾಗಿ ಡೀಲ್ ಮಾಡಿ ಅದನ್ನು ಖಂಡಿತ ಕ್ರಮ ಕೈಗೊಳ್ತಕ್ಕಂಥದ್ದು. ಇದೇ ಥರ ಬಳ್ಳಾರಿಯಲ್ಲೂ ಆಗಿದೆ. ಬಳ್ಳಾರಿಯಲ್ಲಿ ಡೈಯಿಂಗ್ ಇಂಡಸ್ಟ್ರಿ ಅದಾವೆ, ಅವ್ರಿಗೂ ಕೂಡ STP ಇಲ್ಲ ಅಂಥೇಳಿ ಅವರು ಸಮಸ್ಯೆ ಮಾಡ್ಕೊಂಡಿದ್ದಾರೆ. ಅವೆಲ್ಲ ಸಪ್ರೇಟ್, ಅವು ಬೇರೆ ಇರ್ತಕ್ಕಂಥ ವಿಷಯಗಳನ್ನು ಅವುಗಳನ್ನು ಪರಿಹಾರ ಮಾಡಿಕೊಂಡು ನೇಕಾರರಿಗೆ ಮತ್ತು ನೀತಿಯಲ್ಲಿ ಹೊಸ ನೀತಿಯನ್ನು ಜಾರಿಗೆ ತರಬೇಕು. ಅದನ್ನು ನಾನು ಎರಡು ಪ್ರಶ್ನೆ ಬೇರೆ. ಮಂಜುನಾಥ್ ಮಾನ್ಯ ಅಧ್ಯಕ್ಷರೇ,